ಅಷ್ಟೆಲ್ಲ ಕಷ್ಟಪಟ್ಟು ಅವರು ಡೊನೇಟ್ ಮಾಡ್ತಾರೆ ಬೇರೆಯವ್ರಿಗೆ, ಮಕ್ಕಳಿಗೆಲ್ಲ. ಅನಾಥಾಶ್ರಮ ಆಗ್ಬೋದು, ಯಾವುದೇ ಆಗಿರ್ಬೋದು. ಯಾಕಂದ್ರೆ ಫುಲ್ ಇಲ್ಲಿಂದ ಬಾಡಿ ಇಂದ ಕೆಳಗಡೆ ತನಕ ಫುಲ್ ಕವರ್ ಆಗಿರುತ್ತೆ. ಅವ್ರಿಗೆ ಒಂಚೂರು ನೀರು ಕುಡಿಲಿಕ್ಕೂ ಇರಲ್ಲ. ಈಗ ನಾವು ಮಾತ್ರ ಅಲ್ಲ ವೇಷ ಹಾಕುದು. ಇಲ್ಲಿ ಕಟ್ಪಾಡಿಯಲ್ಲಿ ರವಿ ಕಟ್ಪಾಡಿ ಅಂತಿದ್ದಾರೆ. ಅವರು ನಮ್ಗಿಂತ ತುಂಬಾ ಸ್ಟ್ರಗಲ್ ಮಾಡ್ತಾರೆ. ಯಾಕಂದ್ರೆ ನೈಟ್ ಕುತ್ಕೊಂಡು ಎಷ್ಟು ಕಷ್ಟಪಟ್ಟದು ವೇಷ ಎಲ್ಲ ಹಾಕುವಾಗ ಇವನ್ ಅಲ್ಲಿ ನೀರ್ ಕುಡಿಲಿಕ್ಕೂ ಇರುದಿಲ್ಲ, ತಿನ್ಲಿಕ್ಕೂ ಇರುದಿಲ್ಲ. ಮತ್ತೆ ಈ ವೇಷ ಇದು ಗೊಂಬೆ ಗಿಂಬೆ ಎಲ್ಲ ಹಾಕುದ್ರು ಒಳಗಡೆಯಿಂದ ಎಷ್ಟು ಬೆವರು, ಮತ್ತೆ ಆ ಸೆಕೆಗೆ ಹಾಕೊಂಡಾಗ ಬ್ರೀದಿಂಗ್ ಪ್ರಾಬ್ಲಮ್ಸ್ ಆಗ್ಬೋದು ಕೆಲವರಿಗೆ. ಅಂದ್ರೆ ಈಗ ಅವರೆಲ್ಲ ಆದ್ರೆ ಫುಲ್ ಪ್ಯಾಕ್ ಅಲ್ಲಿ ಅವ್ರಿಗೆ 2 ಡೇ ಎಲ್ಲ ಮಾಡ್ತಾರೆ. ನಾವೆಲ್ಲ ಅಷ್ಟೆಲ್ಲ ಮಾಡ್ಲಿಕ್ಕೆ ಆಗಲ್ಲ. ಸೊ ಅವ್ರ ಎಕ್ಸ್ಪೀರಿಯನ್ಸ್ ಇದ್ದವ್ರು. ಯಾಕಂದ್ರೆ ಫುಲ್ ಇಲ್ಲಿಂದ ಬಾಡಿ ಇಂದ ಕೆಳಗಡೆ ತನಕ ಫುಲ್ ಕವರ್ ಆಗಿರುತ್ತೆ. ಅವ್ರಿಗೆ ಒಂಚೂರು ನೀರು ಕುಡಿಲಿಕ್ಕೂ ಇರಲ್ಲ. ಅಷ್ಟೆಲ್ಲ ಕಷ್ಟಪಟ್ಟು ಅವರು ಡೊನೇಟ್ ಮಾಡ್ತಾರೆ ಬೇರೆಯವ್ರಿಗೆ, ಮಕ್ಕಳಿಗೆಲ್ಲ. ಅನಾಥಾಶ್ರಮ ಆಗ್ಬೋದು, ಯಾವುದೇ ಆಗಿರ್ಬೋದು. ಡೊನೇಟ್ ಮಾಡಿ ಅವರು ತುಂಬಾ ಕಷ್ಟಪಟ್ಟು ಅವ್ರ ಮಕ್ಕಳಿಗೆ ಮುಂದೆ ಬರ್ಲಿ ಅಂತ ಅದು ಡೊನೇಟ್ ಮಾಡ್ತಾರೆ. ಅಂತವರೆಲ್ಲ ಇನ್ನು ಮುಂದೆ ಫ್ಯೂಚರ್ ಅಲ್ಲಿ ಬರ್ಬೇಕು. ನಾವು ಫ್ರೆಂಡ್ಸ್ ಆಕ್ಚುಲಿ ಒಂದು ಗ್ರೂಪ್ 6 ಮೆಂಬರ್ಸ್, ಇನ್ನೊಂದು ಗ್ರೂಪ್ ಅನಾಥಾಶ್ರಮಕ್ಕೆ ಅಂತ ಹೋಗಿದೆ. ಅದು ಇನ್ನೊಂದು ಕಡೆ ಇದೆ. ಅದ್ರಲ್ಲಿ ಆಕ್ಚುಲಿ 11 ಮೆಂಬರ್ಸ್ ಇದೆ. ನಾವು ಜಸ್ಟ್ ಇಲ್ಲಿ ಬಂದ್ವಿ. ಅದು ಅಲ್ಲಿ ಅನಾಥಾಶ್ರಮಕ್ಕೆ ಹೋಗುತ್ತೆ. ಈ ಕೃಷ್ಣ ಮಠದ ಮಹಿಮೆ ಮತ್ತೆ ಇಲ್ಲಿಯ ವೇಷಗಳನ್ನು ಎಲ್ಲರೂ ತೋರಿಸ್ತಾ ವರ್ಷ ಬಂದು. ಸೊ ಇಲ್ಲಿ ವಾತಾವರಣ ಎಷ್ಟು ಜನ ಇದ್ದಾರೆ, ಅವರೊಟ್ಟಿಗೆಲ್ಲ ಬೆರೆತು ಇವರೆಲ್ಲರೂ ತುಂಬಾ ಕಷ್ಟಪಟ್ಟು ಇದ್ ಮಾಡೋದ್ರಿಂದ ಸೊ ಎಲ್ಲರೂ ಜನ ಬಂದು ಈ ವರ್ಷ ಆಗಿರೋ ಕೃಷ್ಣ ಮಠವನ್ನು ನಾವು ಇನ್ನೂ ಅದ್ದೂರಿಯಾಗಿ ಮಾಡ್ಬೇಕು. ಯಾಕಂದ್ರೆ ಈಗ ಕಾಲಕ್ರಮದಿಂದ ಹೋಗ್ತಾ ಇಂಗ್ಲಿಷ್ ಅದು ಇದು ಅಂತ ಬಂದು ನಮ್ಮ ನೇಚರ್, ನಮ್ಮ ಸಂಸ್ಕೃತಿಯನ್ನೆಲ್ಲ ಬಿಟ್ಟು ಹೋಗ್ತಿದೆ. ಈ ಬೇರೆ ಕಂಟ್ರಿಯಲ್ಲಿ ಆಗತ್ತಿಲ್ಲೋ ಗೊತ್ತಿಲ್ಲ. ಸೊ ನಮ್ಮ ಈ ಕಂಟ್ರಿಯಲ್ಲಿ, ನಮ್ಮ ಈ ಸಿಟಿಯಲ್ಲಿ, ಉಡುಪಿ ಎಂಬ ಇದ್ರಲ್ಲಿ ಕೃಷ್ಣ ಬಂದು ಇಲ್ಲಿ ಬಂದಿದ್ದರಿಂದ ನಾವು ಇದನ್ನ ಆಚರಣೆ ಮಾಡುದು ಎಲ್ಲರಿಗೂ ಒಳ್ಳೇದು. ನಿಮ್ಗೆ ಖುಷಿ ಆಯ್ತಾ ವೇಷ ಎಲ್ಲ ಹಾಕೊಂಡು? ನಿಮ್ಗೆ ಏನ್ ಅನಿಸ್ತಾ ಇದೆ? ನಂಗೆ ತುಂಬಾನೇ ಖುಷಿ ಆಯ್ತು. ಯಾಕಂದ್ರೆ ಫಸ್ಟ್ ಆಫ್ ಆಲ್ ನಾನು ಹಾಕ್ತಾ ಇರ್ಲಿಲ್ಲ. ನಾನು ಅಲ್ಲೇ ನಮ್ಮ ಮನೆ ಹತ್ರ ಹಾಕ್ತಿದ್ದೆ. ಎಷ್ಟು ವರ್ಷದಿಂದ ಹಾಕ್ತಾ ಇದ್ದೀರಾ ಈ ತರ? ನಾನೊಂದು 16 ಇಯರ್ಸ್ ಇಂದ ಹಾಕ್ತಿದ್ದೇನೆ. ಯಾಕಂದ್ರೆ ನಾನು ಸ್ಟೂಡೆಂಟ್ ಆದ್ರಿಂದ ಟೈಮ್ ಇರುದಿಲ್ಲ. ಆದ್ರೂ ಇಲ್ಲಿ ಬಂದ್ಮೇಲಾದ್ರೂ ಹಾಕ್ಬೇಕಲ್ಲ. ಸೊ ತುಂಬಾ ಖುಷಿ ಆಗತ್ತೆ. ತುಂಬಾ ಖುಷಿ ಆಯ್ತು ನಂಗೆ.